76ನೆಯ ಪದ್ಯ. ಹೊದ್ದಿ ನಿಲುವುದೆ ದರ್ಪಣದ ಮೇಲುದ್ದರುಳಿ ಬೀಳ್ವಂತೆ ನಿಮಿಷದಿ ಬಿದ್ದು ಹೋಗುವ ಕಾಯವೀತನುವೆಂಬ ಪಾಶದಲ್ಲಿ ಬದ್ಧನಾದೆನು ಮಮತೆಯಲಿ ನೀ ನಿರ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದ ಓಲು ರಕ್ಷಿಸು ನಂಬನನ ವರತ. ನುಣುಪಾದ ಕನ್ನಡಿಯ ಮೇಲೆ ಉದ್ದಿನ ಕಾಳನ್ನು ಇಟ್ಟರೆ ನಿಂತೀತೆ, ಅದು ಉರುಳಿ ಹೋಗುವಂತೆ ಈ ದೇಹವು ಅಲ್ಪಕಾಲದಲ್ಲಿ ಬಿದ್ದು ಹೋಗುವುದು. ದೇಹವೆಂಬ ಈ ಪಾಶದಲ್ಲಿ ಬದ್ಧನಾದೆನು. ನೀನಿರುವುದು ಭಕ್ತರನ್ನು ಉದ್ಧರಿಸುವುದಕ್ಕಾಗಲಿ, ನೀನು ಇರುವುದು ಭಕ್ತರನ್ನು ಉದ್ಧರಿಸುವುದಕ್ಕಲ್ಲವೇ ಮಮತೆಯಿಂದ ನನ್ನನ್ನು ಸಲಹುವುದು. ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇನು ಸುಡು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯೂ ಬಾಳಬೇಕಂಬುವಗೆ ನೆರೆ ನಿನ್ನೊಳಿಗವ ಮಿಗೆ ಮಾಡಿ ಭಕ್ತಿಯು ಲಾಳಿ ಬದುಕು ಉಚಿತ ರಕ್ಷಿಸು ನಮ್ಮನನ ವರತ. ಇನ್ನೊಬ್ಬರ ಉಳಿಗವನ್ನು ಮಾಡುವುದಾಗಲಿ ಬೇಡುವುದಾಗಲಿ ಬಹಳ ಕಷ್ಟ. ಕಷ್ಟದ ಬಾಳುವೆಯು ಒಂದು ಬದುಕೆ, ಅದನ್ನು ಸುಡಬೇಕು. ಸಂಸಾರದ ಸುಖವೆಂಬುದು ಗಾಳಿಗೊಡ್ಡಿದ ದೀಪ. ಬಾಳಬೇಕೆನ್ನುವವನು ಭಕ್ತಿಯಿಂದ ನಿನ್ನ ಊಳಿಗವನ್ನು ಮಾಡಿ ಬದುಕುವುದು ಉಚಿತ. ದೇಹಧಾರಕನಾಗಿ ಬಹುವಿಧ ಮೋಹದೇಳಿಗೆಯಾಗಿ ಮುಕುತಿಗೆ ಬಾಹಿರನು ತಾನಾಗಿ ವಿಷಯಾದಿಗಳಿ ಒಳಗಾಗಿ ದೇಹವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯ ಸೆಟೆ ಮಾತು ರಕ್ಷಿಸು ನಮ್ಮನನ ವರತ. ಈ ದೇಹವು ಬಂದಿರುವುದರಿಂದಲೇ ಮನುಷ್ಯನು ನಾನಾ ಬಗೆಯ ವ್ಯಾಮೋಹಗಳಿಗೆ ಒಳಗಾಗಿ ವಿಷಯ ಸುಖಗಳನ್ನು ಬಯಸಿ ಮುಕ್ತಿಯನ್ನು ಪಡೆಯಲು ಅನರ್ಹನಾಗಿರುತ್ತಾನೆ. ಆದ್ದರಿಂದ ಈ ದೇಹವೇ ಸಂಸಾರ ಬಂಧನ. ಇದನ್ನು ಅರಿಯದೆ ಈ ದೇಹವನ್ನು ಮೋಹಿಸತಕ್ಕವನು ಮತಿಗೇಡಿ ಎನ್ನಬೇಕು. ಈತನು ಸಾಹಸಿ ಎಂಬುದು ಸತೆ. ಅಳಿವ ಒಡಲನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಗೆ ಕಳವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೇ ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು ಪಾಪವ ಕಳೆದು ಬದುಕೆ ಲೇಸು ರಕ್ಷಿಸು ನಮ್ಮನನ ವರತ. ಒಂದು ದಿನ ಬಿದ್ದು ಹೋಗುವ ಈ ಶರೀರವನ್ನು ನೆಚ್ಚಿ ವಿಷಯ ಸುಖಗಳಿಗೆ ಆತುರೆಯುತ್ತ ಕಡೆಯಲ್ಲಿ ಯಮನ ಹಂಗಿಗೆ ಒಳಗಾಗಬೇಕು. ಅದಕ್ಕಿಂತಲೂ ನಿನ್ನ ನಾಮಾವಳಿಯನ್ನು ನಾಲಿಗೆಯಲ್ಲಿ ಹೇಳುತ್ತಾ ಪಾಪಕರ್ಮಗಳಿಂದ ದೂರವಿದ್ದು ಬದುಕುವುದೇ ಲೇಸು. ವರುಷ ನೂರಾಯುಷ್ಯನದರುಳು ಗಿರಳು ಕಳೆದೈವತ್ತರಲ್ಲಿ ವಾರ್ಧಿಕ ಬಾಲ್ಯ ಕೌಮಾರದಲ್ಲಿ 30 ಇರದೆ ಸಂದುದು ಬಳಿಕ 25 ವರುಷದ ಲಾದುದಂತ ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನನ ವರತ. ಮನುಷ್ಯನಿಗೆ ಹೆಚ್ಚೆಂದರೆ 100 ವರ್ಷ ಆಯುಸ್ಸು. ಅದರಲ್ಲಿ ರಾತ್ರಿಯನ್ನು ಕಳೆದರೆ 50 ವರ್ಷ ಉಳಿಯುತ್ತದೆ. ಆ 50 ವರ್ಷಗಳಲ್ಲಿ ಬಾಲ್ಯ, ಯೌವನ, ಮುಪ್ಪುಗಳಿಂದ 30 ವರ್ಷ ಕಳೆದು ಹೋಗುತ್ತದೆ. ಇನ್ನು 20 ವರ್ಷಗಳಲ್ಲಿ ನಿನ್ನನ್ನು ಭಜಿಸಬೇಕೆಂಬ ಮನಸ್ಸು ಬಂದೀತೆ. ಈ ಸಮಯದಲ್ಲಾದರೂ ನಿನ್ನನ್ನು ಭಕ್ತಿಯುಂಟಾಗುವಂತೆ ಮಾಡಿ ನಮ್ಮನ್ನು ಅನವರತ ರಕ್ಷಿಸು ಸ್ವಾಮಿ.
ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿಯಿಲ್ಲ ತಾ ಸಂಚಾರಿಸದ ಸ್ಥಳವಿಲ್ಲ ನುಡಿಯದ ಭಾಷೆ ಮತ್ತಿಲ್ಲ ಬೇರೆ ಹೊಸತೊಂದಿಲ್ಲ ಉಣ್ಣದ ಸಾರ ವಸ್ತುಗಳಿಲ್ಲ ತನು ಸಂಚಾರವೀ ಬಗೆಯಾಯ್ತು ರಕ್ಷಿಸು ನನ್ಮನನ ಭರತ. ನಾನು ಹೊತ್ತ ನಾನಾ ಜನ್ಮಗಳನ್ನು ಕುರಿತು ಆಲೋಚಿಸಿದರೆ ನನಗೆ ಊರೆಂಬುದು ಒಂದಲ್ಲ, ಹೊತ್ತು ಶರೀರಗಳಿಗೆ ಮಿತಿಯಿಲ್ಲ, ನಾನು ಸಂಚರಿಸದಿರುವ ಸ್ಥಳವಿಲ್ಲ, ನುಡಿಯದ ಭಾಷೆ ಇನ್ನೊಂದಿಲ್ಲ, ಹೊಸದೆಂಬುದೇ ಇಲ್ಲ, ಉಣ್ಣದ ಪದಾರ್ಥವಿಲ್ಲ, ದೇಹವನ್ನು ನಂಬಿದ ಬಗೆ ಈ ಪರಿಯಾಯಿತು. ಗೋಪುರದ ಭಾರವನು ಗಾರೆಯ ರೂಪುದೋರಿದ ಪ್ರತಿಮೆಯೊಂದೊದು ಲೀ ಪರಿಯ ಸಂಸಾರ ಭಾರವನಾರು ತಾಡುವರು ತಾಪರಾಕ್ರಮಿಯೆಂದು ಮನುಜನು ಕಾಪಥವನ ನೊಯ್ದವನು ವಿಶ್ವವ್ಯಾಪಕನು ನೀನಹುದು ರಕ್ಷಿಸು ನಮ್ಮನನ ಭರತ. ಗಾರೆಯಿಂದ ಮಾಡಿದ ಪ್ರತಿಮೆಯ ಕಂಬವು ಗೋಪುರದ ಭಾರವನ್ನು ಹೊತ್ತು ನಿಂತಿರುವಂತೆ ನಾನು ಈ ಸಂಸಾರ ಭಾರವನ್ನು ಹೊತ್ತು ನಿಂತಿರಬೇಕಾಯಿತೆ. ಇದು ಯಾರಿಂದ ಸಾಧ್ಯ? ಮನುಷ್ಯನು ತಾನು ಪರಾಕ್ರಮಿ ಎಂದು ತಿಳಿದು ಈ ಭಾರವನ್ನು ಹೊರುವುದಕ್ಕಾಗಿ ತಪ್ಪು ದಾರಿಯನ್ನು ತುಳಿಯುತ್ತಾನೆ. ಹೇ ಸ್ವಾಮಿ, ವಿಶ್ವವ್ಯಾಪಕನಾದ ನೀನು ನನ್ನನ್ನು ಸಲಹಬೇಕು. ಬೀಜ ವೃಕ್ಷದೊಳಾಯ್ತು ವೃಕ್ಷಕ್ಕೆ ಬೀಜವ್ಯಾರಿಂದಾಯ್ತು ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರಿನ್ಯಾರು ಸೋಜಿಗವನಿ ಬಲ್ಲೆ ನಿನ್ನೊಳು ರಾಜಿಸುತ್ತ ಮೊಳೆದೋರುವುದು ಸುರರಾಜನಂದನ ಮಿತರ ರಕ್ಷಿಸು ನಮ್ಮನನ ಭರತ. ಸುರರಾಜನಂದನ ಅಮಿತ ರಕ್ಷಿಸು ನಮ್ಮನನ ಭರತ. ಬೀಜವು ಮರದಿಂದ ಹುಟ್ಟುತ್ತದೆ, ಮರವು ಬೀಜದಿಂದ ಹುಟ್ಟುತ್ತವೆ. ಇವುಗಳಲ್ಲಿ ಯಾವುದು ಮೊದಲು ಎಂಬ ಬೀಜವೃಕ್ಷ ನ್ಯಾಯಕ್ಕೆ ಉತ್ತರ ಹೇಳತಕ್ಕವರು ಯಾರು? ಹಾಗೆಯೇ ಈ ಸಂಸಾರಕ್ಕೆ ಮೂಲ ಯಾವುದು ಎಂಬುದನ್ನು ಯಾರು ಹೇಳಬಲ್ಲರು? ಇದರ ಚಮತ್ಕಾರವನ್ನು ನೀನೇ ಬಲ್ಲೆ. ಎಲ್ಲವೂ ನಿನ್ನ ಲೀಲೆಯಿಂದ ನಡೆಯುವುದು. ದೇವೇಂದ್ರನ ಮಗನಿಂದಲೂ ವಂದಿತನಾದವನು ನೀನು. ತೊಗಲು ಬೊಂಬೆಗಳಂತೆ ನಾಲ್ಕು ಬಗೆಯ ನಿರ್ಮಾಣದಲ್ಲಿ ಇದರೊಳು ನೆಗಳದಿ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಲ್ಲಿ ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೂ ನಿನ್ನ ನಾಮದಿ ಜಗದಿ ತೋರುತ್ತಿಹುದು ರಕ್ಷಿಸು ನಮ್ಮನನ ಭರತ. ಮುಖ್ಯವಾಗಿ 4 ಭೇದಗಳುಳ್ಳ ಪ್ರಾಣಿಗಳು 64 ಒಳಭೇದಗಳಿಂದ ತೊಗಲು ಬೊಂಬೆಗಳಂತೆ ಲೋಕದಲ್ಲಿ ಆಡುತ್ತಿವೆ. ಬಗೆ ಬಗೆಯ ಹೆಸರುಗಳೆಂಬ ಬೊಂಬೆಗಳಿಗೆ ನಾಮಕರಣ ಮಾಡಿದವನು ನೀನೆ. ನಿನ್ನ ಇಚ್ಛೆಯಂತೆ ಇವು ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಟಿಪ್ಪಣಿ: ಜರಾಯುಜ, ಗರ್ಭದ ಚೀಲದಿಂದ ಹೊರಬರುವ ಮನುಷ್ಯ ಮೊದಲಾದವರು. ಅಂಡಜ, ಮೊಟ್ಟೆಯಿಂದ ಹೊರಬರುವ ಹಕ್ಕಿ. ಸ್ವೇದಜ, ಬೆವರಿನಿಂದ ಜನಿಸುವ ಹೇನು. ಉದ್ಭಿಜ, ಸಸ್ಯಜಾತಿ. ಇವು 4 ಭೇದಗಳು. ಒಳಭೇದವು 84 ಲಕ್ಷವೆಂದು ಹೇಳಿಕೆ ಇದೆ. ಚೌಷಷ್ಟಿ 64 ಲೆಕ್ಕವಿಲ್ಲದಷ್ಟು ಎಂಬ ತಾತ್ಪರ್ಯ. ಹೂಡಿದೆನು ಮರಮಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರವಿನ ಕೊಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮ ನೀನಿರಲು ಬೀಡು ತೊಲಗಿದ ಬಳಿಕಲಾ ಸುಡುಗಾಡಿನಲೆ ಬೆಂದರಿವ ಕೊಂಪೆಯ ನೋಡಿ ನಂಬಿರಬಹುದೇ ರಕ್ಷಿಸು ನಮ್ಮನನ ಭರತ. ಈ ದೇಹವೆಂಬ ಮನೆಗೆ ಎಲುಬುಗಳೇ ಮರದ ಸಾಮಾನು. ಮಾಂಸದ ಗೋಡೆ
ಚರ್ಮದ ಹೊದಿಕೆ ನರಗಳಿಂದ ಬಿಗಿದು ಕಟ್ಟಿದ ಒಂದು ಮುದ್ದೆ ಇದು. ಆತ್ಮನಾದ ನೀನು ಇಲ್ಲಿ ಇರುವವರಿಗೆ ಇದು ಒಂದು ಮನೆ. ನೀನು ಇಲ್ಲಿಂದ ಹೊರಟೊಡನೆ ಇದು ಸುಡುಗಾಡಿನಲ್ಲಿ ಬೆಂದು ಉರಿದು ಹೋಗುವ ಕೊಂಪೆ. ಇದನ್ನು ನಂಬಬಹುದೇ? ಬೀಗ ಮುದ್ರೆಗಳೆಲ್ಲ ದೂರಿಗೆ ಬಾಗಿಲುಗಳೊಂಬತ್ತು ಹಗಲಿರು ಲಾಗಿ ಮುಚ್ಚದೆ ತೆರೆದಿಹದು ಜೀವಾತ್ಮ ತಾನಿರುತ್ತ. ನೀಗೆ ಇಲ್ಲವ ಬಿಸುಡು ಬೀಗದಿ ಹೋಗುತಿಹ ಸಮಯದಲ್ಲಿ ಇವರವ ರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮ ನನವರತ. ದೇಹವೆಂಬುದು ಬೀಗ ಮುದ್ರೆಗಳು ಇಲ್ಲದ ಒಂದು ಊರು. ಇದಕ್ಕೆ 9 ಬಾಗಿಲುಗಳು. ಹಗಲು ರಾತ್ರಿ ಎನ್ನದೇ ಈ ಬಾಗಿಲುಗಳು ತೆರೆದಿರುತ್ತವೆ. ಜೀವಾತ್ಮನು ಇಲ್ಲಿ ಇರುವವರಿಗೆ ಇದಕ್ಕೆ ರಕ್ಷಣೆ ಇರಬಹುದು. ಅವನು ಇದೆಲ್ಲವನ್ನೂ ಬಿಟ್ಟು ಹೊರಟಾಗ ಅವರು ಇವರು ಎಂದು ಯಾವ ನೆಂಟರೂ ಇದನ್ನು ಉಳಿಸಿಯಾರು. ಸ್ವಾಮಿ, ರಕ್ಷಿಸು ನಮ್ಮ ಅನವರತ. ಟಿಪ್ಪಣಿ: ಕಿವಿ, ಕಣ್ಣು ಮುಂತಾದ 9 ರಂಧ್ರಗಳೇ ಬಾಗಿಲುಗಳು. ಕೀಲು ಬಲಿದಿಹದೈದು ತಿರುಗುವ ಗಾಲಿಯರಡರ ರಥಕ್ಕೆ ತ್ರೈಗುಣ ಶೀಲನೋರ್ವನು ಸಂಚರಿಸಿತಿಹನ ರಥಾಗ್ರದಲ್ಲಿ. ಕೀಲು ಕಡೆದೊಂಗೂಡಿ ಬೀಳಲು ಕಾಲಗತಿ ತಪ್ಪುವುದು ಅದರನು ಕೂಲ ನಿನ್ನೊಳಿಗಿಹುದು ರಕ್ಷಿಸು ನಮ್ಮ ನನವರತ. ಈ ಶರೀರವೆಂಬುದು 5 ಕೀಲುಗಳು ಇರುವ ಒಂದು ರಥ. ಇದಕ್ಕೆ 2 ಗಾಲಿಗಳಿವೆ. ಇದರಲ್ಲಿ ತ್ರಿಗುಣಾತ್ಮಕನಾದ ಜೀವನು ರಥಿಕನಾಗಿ ಸಂಚರಿಸುತ್ತಿದ್ದಾನೆ. ಇದರಲ್ಲಿ ಒಂದು ಕೀಲು ತಪ್ಪಿದರೂ ರಥವು ನಡೆಯಲಾರದೆ ಬೀಳುವುದು. ಇದನ್ನು ಸರಿಯಾಗಿ ನಡೆಸುವ ಸಾಮರ್ಥ್ಯ ನಿನ್ನಲ್ಲಿದೆ. ಟಿಪ್ಪಣಿ: 5 ಕೀಲುಗಳು ಪಂಚಭೂತಗಳು ಅಥವಾ ಜ್ಞಾನೇಂದ್ರಿಯಗಳು ಅಥವಾ ಕರ್ಮೇಂದ್ರಿಯಗಳು. 2 ಗಾಲಿಗಳು ಜ್ಞಾನ ಮತ್ತು ಕರ್ಮ. 2 ಕಾಲುಗಳೇ ಗಾಲಿಗಳೆಂದೂ ಹೇಳಬಹುದು. ತ್ರಿಗುಣ ಸತ್ವ, ರಜಸ್ಸು, ತಮಸ್ಸು. ಬಿಗಿದರ ಕುತದ ರೋಮಕೂಪದ ತೊಗಲು ಕೋಟೆಯ ನಂಬಿರೋಗ ದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು. ವಿಗಡ ಯಮನಾಡುಗಳು ಬರುತ್ತಿರೆ ತೆಗೆಸು ಕಾಲನ ಬಲವ ಮುತ್ತಿಗೆಯ ನಿದ ಪರಿಹರಿಸು ರಕ್ಷಿಸು ನಮ್ಮ ನನವರತ. ರಕ್ತ, ರೋಮ, ಚರ್ಮ ಇವುಗಳ ಕೋಟೆಯೆಂದು ಜೀವನು ನಂಬಿ ದೇಹದಲ್ಲಿ ವಾಸಿಸುತ್ತಿದ್ದಾನೆ. ಆದರೆ ಈ ಕೋಟೆಗೆ ರೋಗ ರುಜಿನಗಳು ಲಗ್ಗೆಯನ್ನು ಹಾಕಿ ಮುತ್ತುವವು. ವೀರರಾದ ಯಮದೂತರು ಜೀವನನ್ನು ಹಿಡಿದೊಯ್ಯಲು ನುಗ್ಗುತ್ತಿದ್ದಾರೆ. ಓ ಸ್ವಾಮಿಯೇ, ಈ ಮುತ್ತಿಗೆಯನ್ನು ತಪ್ಪಿಸಿ ಯಮದೂತರನ್ನು ತಡೆದು ನನ್ನನ್ನು ಸಲಹು. ವಾರಣ 8 ಮನೆಗೆ ದ್ವಾರ 90 ಬಲು ಮೊನೆಗಾರರ ರಾಳುಗಳ ವಲುಗಾರರನ್ನು ಮಾಡಿ ಆರರಿಯದಂತವರೊಳಗೆ ಹೃದಯಾರವಿಂದದಿ ನೀನಿರಲು ಬರಿ ದೂರು ಜೀವನಿಗುಂಟೆ ರಕ್ಷಿಸು ನಮ್ಮ ನನವರತ. ಈ ದೇಹವೆಂಬ ಮನೆಗೆ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಂಬ 8 ಪ್ರಕೃತಿಗಳನ್ನು ಆನೆಗಳಂತೆ ರಕ್ಷಣೆಗಾಗಿ ನೇಮಿಸಿ ಕೊಂಡಿದ್ದೀಯೆ. ಈ ಮನೆಯಲ್ಲಿ 9 ದ್ವಾರಗಳುಂಟು. ಬಹಳ ಎಚ್ಚರದಿಂದಿರುವ ಇಂದ್ರಿಯಗಳನ್ನು ಕಾವಲುಗಾರನನ್ನಾಗಿ ನೇಮಿಸಿ ಹೃದಯ ಕಮಲದಲ್ಲಿ
ಮಧ್ಯದಲ್ಲಿ ಯಾರಿಗೂ ತಿಳಿಯದಂತೆ ನೆಲೆಸಿದ್ದೀಯೆ. ಹೀಗಿರುವಾಗ ನಿನಗೆ ತಿಳಿಯದಂತೆ ಯಾವ ಕೆಲಸವನ್ನು ಜೀವನು ಮಾಡಲು ಸಾಧ್ಯ? ಬರಿಯ ದೂರನ್ನು ಜೀವಾತ್ಮನ ಮೇಲೆ ಹೊರಿಸಬಹುದೇ? ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ಪೇಳಲೆಳವನ್ನಲ್ಲವಿಗೆ ಮಿಗೆ ನಾಳುಗಳು ನೆರೆಯಂಗ ದೇಶವ ದಾಳಿ ಮಾಡುವರ ಕಟಕಟ ಸೆರೆ ಸೂರೆಗಳ ಪಿಡಿದು ಕಾಳು ಮಾಡುವರೆಂದು ತನುವಿದು ಬಾಳಲರಿಯದು ಕೋಟೆಯವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮನನ ವರತ. ದೇಹವೆಂಬುದು ಬೀಗ ಮುದ್ರೆಗಳು ಇಲ್ಲದ ಒಂದು ಊರು. ಇದಕ್ಕೆ 9 ಬಾಗಿಲುಗಳು, ಹಗಲು ರಾತ್ರಿ ಎನ್ನದೇ ಈ ಬಾಗಿಲುಗಳು ತೆರೆದಿರುತ್ತವೆ. ಜೀವಾತ್ಮನು ಇಲ್ಲಿ ಇರುವವರಿಗೆ ಇದಕ್ಕೆ ರಕ್ಷಣೆ ಇರಬಹುದು. ಅವನು ಇವೆಲ್ಲವನ್ನೂ ಬಿಟ್ಟು ಹೊರಟಾಗ ಅವರು ಇವರು ಎಂದು ಯಾವ ನೆಂಟರು ಇದನ್ನು ಉಳಿಸಿಯಾರು? ಸ್ವಾಮಿ, ರಕ್ಷಿಸು ನಮ್ಮ ನನವರತ. ಟಿಪ್ಪಣಿ: ಕಿವಿ, ಕಣ್ಣು ಮುಂತಾದ 9 ರಂಧ್ರಗಳೇ ಬಾಗಿಲುಗಳು. ಹೇಳಲು ನನಗೆ ಶಕ್ತಿ ಸಾಲದು. ಯಮನ ಆಳುಗಳು ಈ ಅಂಗದೇಶದ ಅಂದರೆ ದೇಹ ಇದರ ಮೇಲೆ ದಾಳಿ ಮಾಡುವುದು ಅಕಟಕಟ. ಸಿಕ್ಕಿದುದನ್ನು ಹಿಡಿದು ಸೂರೆ ಮಾಡುವರು. ಕೋಟೆಯಲ್ಲಿ ಇರುವವರಿಗೆ ಇದನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಹವು ಇನ್ನೂ ಬಾಳಲಾರದು. ಸರ್ವನಾಶವಾಗುವ ಅದರೊಳಗೆ ನಮ್ಮನ್ನು ಕಾಪಾಡು ಸ್ವಾಮಿ. ನಾಲಿಗೆಯು ನಾಸಿಕವು ನಯನ ಕಪಾಲ ಪದ ಪಾಣಿಗಳು ತನುವಿನ ಮೂಲ ಕರ್ತುವಿನಲ್ಲಿ ಪರಿಚಾರಕರು ತಾವಾಗಿ ಲೀಲೆಯಿಂದುರು ತಿರ್ದು ಕಡೆಯಲಿ ಕಾಲ ತೀರಿದ ಬಳಿಕಲದರನು ಕೂಲ ನಿನ್ನೊಳಗಹುದು ರಕ್ಷಿಸು ನಮ್ಮ ನನವರತ. ನಾಲಿಗೆ, ಮೂಗು, ಕಣ್ಣು, ತಲೆ, ಕಾಲು, ಕೈ ಮೊದಲಾದವು ಈ ದೇಹವನ್ನು ನಿರ್ಮಿಸಿದ ನಿನ್ನ ಪರಿಚಾರಕರಾಗಿ ಲೀಲೆಯಿಂದ ಕೆಲಸ ಮಾಡುತ್ತಿರಲಿ. ಆಯಸ್ಸು ತೀರಿದ ಮೇಲೆ ಕಡೆಯಲ್ಲಿ ಅವುಗಳಿಂದ ಹೇಗೆ ಸೇವೆಯನ್ನು ತೆಗೆದುಕೊಳ್ಳಬೇಕೆಂಬುದು ನಿನಗೆ ಸೇರಿದ್ದು. ಸತ್ತವರಿಗಳಲೇಕೆ ತನ್ನನು ಹೊತ್ತವರು ಪೆತ್ತವರುಗಳು ತಾ ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕೆನ್ನೂ ಮೃತ್ಯು ಬೆನ್ನಿನೊಳಿಹುದು ತಾವೆನ್ನುತ್ತ ಮಾಡುವುದೇನು ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ. ಸತ್ತವರಿಗಾಗಿ ಅಳುವುದೇಕೆ? ತನ್ನನ್ನು ಹೆತ್ತವರು ಹೊತ್ತವರು ಒಂದು ದಿನ ಸತ್ತು ಹೋಗದೆ ಉಳಿಯುವರೆ? ಮೃತ್ಯು ಬೆನ್ನಿನ ಮೇಲೆ ಹತ್ತಿ ಕುಳಿತಿರುವಾಗ ಅತ್ತರೆ ಆಗುವುದೇನು? ಹಳೆಯ ಸಾಲಗಾರನು ಸಾಲವನ್ನು ತೀರಿಸಲೇಬೇಕು. ಹಳೆಯ ಸಾಲಗಾರನ ಸಾಲವನ್ನು ನಾವು ತೀರಿಸಲೇಬೇಕು. ಅವನು ಅತ್ತರೆ ಏನಾದೀತು? ರಕ್ಷಿಸು ನಮ್ಮ ನನವರತ. ಮಣ್ಣು ಮಣ್ಣಿನೊಳುದ ಸಲದರಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನಾಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣುಗೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯ ನಿಟ್ಟು ರಕ್ಷಿಸು ನಮ್ಮ ನನವರತ. ಮಣ್ಣು ಮಣ್ಣಿನಲ್ಲಿ ಸೇರಿ ಈ ಮಣ್ಣಿನ ಶರೀರ ಹುಟ್ಟಿದೆ. ಈ ಮಣ್ಣು
ಗೊಂಬೆಗಳಿಗೆ ಮಣ್ಣಿನ ಆಹಾರವನ್ನು ಕೊಟ್ಟು ಉಪಚರಿಸಿ ಬೆಳೆಸಲಾಗಿದೆ. ಮಣ್ಣಿನಲ್ಲಿ ಬೆಳೆಸಿದ ಈ ಮಣ್ಣಿನ ದೇಹವನ್ನು ವ್ಯರ್ಥವಾಗಿ ಮತ್ತೆ ಮಣ್ಣುಗೂಡಿಸಬೇಡ. ಓ ಸ್ವಾಮಿಯೇ, ಜ್ಞಾನದ ಕಣ್ಣನ್ನು ಕೊಟ್ಟು ರಕ್ಷಿಸು ನಮ್ಮನ್ನು ಅನವರತ. ಬೀಯವಾಗುವ ತನುವಿನಲಿ ನಿರ್ದಾಯಕನು ನೀನಿರ್ದು ಅತಿ ಹಿರಿ ದಾಯ ಸಂಬಡಿಸುವರೆ ನೀನನುಕೂಲವಾಗಿರ್ದು. ತಾಯನಗಲಿದ ಶಿಶುವಿನಂದದಿ ಬಾಯಿ ಬಿಡುವಂತಾಯ್ತೆ ಚಿಂತ. ದಾಯಕನೆ ಬಿಡಬೇಡ ರಕ್ಷಿಸು ನಮ್ಮ ನನವರತ. ಬಿದ್ದು ಹೋಗುವ ಈ ದೇಹದಲ್ಲಿ ಇದನ್ನು ಕೊಟ್ಟು ನೀನೇ ವಾಸವಾಗಿದ್ದೀಯೆ. ಆದರೂ ನನಗೆ ಇಷ್ಟು ಆಯಾಸವನ್ನು ಕೊಡಬಹುದೇ? ತಾಯಿಯನ್ನು ಅಗಲಿದ ಶಿಶುವಿನಂತೆ ನಾನು ಬಾಯಿ ಬಿಡುವಂತಾಯಿತೆ. ಈ ಚಿಂತೆಗಳನ್ನು ನೀನೇ ಕೊಡುವೆಯೇ? ಕೈ ಬಿಡಬೇಡ. ಅನುಕೂಲನಾಗಿದ್ದು ನನ್ನನ್ನು ಸಲಹು. ಮೊದಲು ಜನನವನರಿಯೇ ಮರಣದ ಹದನ ಕಡೆಯಲಿ ತಿಳಿಯೇ ನಾ ಮಧ್ಯದಲ್ಲಿ ನೆರೆ ನಾನಿಪುಣನೆಂಬುದು ಬಳಿಕ ನಗೆಗೇಡು. ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನೆ ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು ನಮ್ಮ ನನವರತ. ಮೊದಲು ಹುಟ್ಟುವುದರ ರೂಪಗಳನ್ನು ಅರಿಯೇನು, ಕಡೆಗೆ ಸಾಯುವುದರ ಗುಟ್ಟನ್ನು ತಿಳಿಯೇನು. ಹೀಗಿರುವಾಗ ನಾನೇ ನಿಪುಣನೆಂದು ಮಧ್ಯದಲ್ಲಿ ಹೇಳಿಕೊಳ್ಳುವುದು ನಗೆಗೆಡು. ಮೊದಲು ಕಡೆ ಮಧ್ಯಗಳನ್ನು ಬಲ್ಲವನು ನೀನೊಬ್ಬನೇ. ಓ ಮೊದಲ ಜನಕ, ನಿನ್ನ ಪಾದಗಳನ್ನು ಸೇರಿಕೊಳ್ಳಲು ಬಯಸುವೆನು. ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿ ಹತನುವಿನಲಿ ಸಂಚಾರಿಯ ಹವಾನಿ ನಿರ್ದು ಕಡೆಯಲಿ ತೊಲಗಿ ಹೋಗುತ್ತಲೀ. ದೂರ ತಪ್ಪಿಸಿಕೊಂಡು ಬರೆಯಪ ದೂರ ಹೊರಿಸಿದ ಜೀವನಲಿ ಇವನಾರು ಮೆಚ್ಚುವರ ಕಟ ರಕ್ಷಿಸು ನಮ್ಮ ನನವರತ. ನಿಸ್ಸಾರವಾದ ಈ ದೇಹದಲ್ಲಿ ಸಂಚಾರಿಯಾಗಿ ನೀನು ನೆಲೆಸಿದ್ದು ಕಡೆಗೆ ಒಮ್ಮೆಯೇ ಬಿಟ್ಟು ಹೋಗಿಬಿಡುವೆಯಲ್ಲ. ಎಲ್ಲ ದೂರನ್ನೂ ತಪ್ಪಿಸಿಕೊಂಡು ಅಪವಾದವನ್ನು ನನ್ನೊಬ್ಬನ ಮೇಲೆ ಹೊರಿಸಿ ಬಿಡುವೆಯಲ್ಲ. ಅಕಟ, ಇದನ್ನು ಯಾರು ಮೆಚ್ಚುವರು? ರಕ್ಷಿಸು ನಮ್ಮ ನನವರತ. ಅಂಡವೆರಡು ಭವಿಸಿದವು ಬ್ರಹ್ಮಾಂಡ ವದರೋಪಾದಿಯಲಿ ಪಿಂಡಾಂಡವೆಸೆದುದ ಸ್ಥೂಲ ಕಾರಣ ಸೂಕ್ಷ್ಮತನುವಿನಲಿ. ಅಂಡ ನಿನ್ನಯ ರೋಮ ಕೂಪದೊಳಂಡ ಲೆದವ ಅಖಿಳಾಂಡವಿದು ಬ್ರಹ್ಮಾಂಡ ನಾಯಕದಿ ನೀನು ರಕ್ಷಿಸು ನಮ್ಮ ನನವರತ. ಬ್ರಹ್ಮಾಂಡ ನಾಯಕ ನೀನು ರಕ್ಷಿಸು ನಮ್ಮ ನನವರತ. ಬ್ರಹ್ಮಾಂಡ ಪಿಂಡಾಂಡ ಎಂದು ಎರಡು ಅಂಡಗಳು ನಿನ್ನಿಂದ ಹುಟ್ಟಿದವು. ಈ ದೇಹವೇ ಪಿಂಡಾಂಡ. ಇದರಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ ಎಂಬ ಮೂರು ಭೇದಗಳಾದವು. ಹೇ ದೇವ, ನಿನ್ನ ಒಂದೊಂದು ರೋಮಕೂಪದಲ್ಲಿ ಇಂತಹ ಅಷ್ಟು ಅಂಡಗಳು ಅಂಡಲೆದವೋ. ಹೇ ಬ್ರಹ್ಮಾಂಡ ನಾಯಕ, ನಮ್ಮನ್ನು ಸಲಹು. ಟಿಪ್ಪಣಿ: ಸ್ಥೂಲ ದೇಹ, ಹೊರಗೆ ಕಾಣಿಸುವ ಸ್ಥೂಲವಾದ ದೇಹ, ಸೂಕ್ಷ್ಮ ದೇಹ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚವಾಯುಗಳು ಮತ್ತು ಅಂತಃಕರಣ. ಕಾರಣದೇಹ, ಅಜ್ಞಾನ. ಒಂದು ದಿನ ತನುವಿನಲಿ ನಡೆಯುವುದು ಇಂದು ಭಾಸ್ಕರ ಸ್ವರಗಳಿಪ್ಪತ್ತೊಂದು ದಾರುನೂರನು 7 ಭಾಗದಲ್ಲಿ ಬಂದುದನು ಉಡು ಚಕ್ರದಲ್ಲಿಗೆ ತಂದು ಧಾರೆಯ ನೆರೆದು ಮುನಿಕುಲ
ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ. ಒಂದು ದಿನದಲ್ಲಿ ಸೂರ್ಯನಾಡಿ ಚಂದ್ರನಾಡಿಗಳ ಮೂಲಕ 21,600 ಉಸಿರಾಟಗಳು ನಡೆಯುತ್ತವೆ. ಇವನ್ನು ಹಂಸಮಂತ್ರದ ಅಜಪಾ ಗಾಯತ್ರಿಯ ಜಪವನ್ನಾಗಿ ಭಾವಿಸಿ ಮೂಲಾಧಾರ ಮುಂತಾದ 7 ಚಕ್ರಗಳಲ್ಲಿ ವಿಭಾಗಿಸಿ ಅವೆಲ್ಲವನ್ನೂ ಉಡುಚಕ್ರದಲ್ಲಿ ಧಾರೆ ಎರೆಯುವ ಯಾವ ಯೋಗಿಗಳು ಇದ್ದಾರೋ ಅವರ ಹೃದಯದಲ್ಲಿ ನೆಲೆಸಿರುವ ನೀನು ರಕ್ಷಿಸು ನಮ್ಮ ನನವರತ. ಟಿಪ್ಪಣಿ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಇವು 7 ಚಕ್ರಗಳು. ಆಜ್ಞಾಚಕ್ರವು ತಾರಕ ಸ್ಥಾನದಲ್ಲಿದೆ. ಉಡು ಎಂದರೆ ತಾರಕ ನಕ್ಷತ್ರ. ಆದ್ದರಿಂದ ಆಜ್ಞಾಚಕ್ರವನ್ನು ಉಡುಚಕ್ರ ಎಂದು ಕರೆದಿರಬಹುದಾಗಿ ತೋರುತ್ತದೆ. ತೊಲಗುವರು ಕಡೆಗಡೆಗೆ ತಾ ಹೊಲೆಯನುತ ಹಳವಳಿಸಿ ಮೂತ್ರದ ಬಿಲದೊಳಗೆ ಬಂದಿಹುದು ಕಾಣದೆ ಬರಿದೆ ಮನನೊಂದು. ಗಲದೊಳಗೆ ಮುಳುಗಿದರೆ ತೊಲಗದು ಹೊಲೆಗೆಲಸವೀ ದೇಹದೊಳು ನೀ ನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮ ನನವರತ. ಹೊಲೆಯ ಎನ್ನುತ್ತ ಜನರು ಕಳವಳಿಸಿ ದೂರ ಸರಿಯುವರು. ತಾವೆಲ್ಲರೂ ಮೂತ್ರದ ಬೆಲದಿಂದ ಬಂದವರೆಂಬುದನ್ನು ಕಾಣರು. ನೀರಲ್ಲಿ ಮುಳುಗಿದರೆ ಹೊಲೆಯು ತೊಲಗುವುದೇ? ಈ ದೇಹದಲ್ಲಿ ನೀನು ನೆಲೆಸಿರುವಾಗ ಹೊಲೆಯ ಎಂಬ ಅರ್ಥವೂ ಉಂಟೆ. ರಕ್ಷಿಸು ನಮ್ಮ ನನವರತ. ಬರಿದಹಂಕಾರದಲ್ಲಿ ತತ್ವವ ಕುರುಹ ಕಾಣದೆ ನಿನ್ನ ದಾಸರ ಜರಿದು ವೇದ ಪುರಾಣ ಶಾಸ್ತ್ರಗಳೋದಿ ಫಲವೇನು? ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ಒಡಗಲು ನಿನ್ನ ನಾಮ ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮ ನನವರತ. ವೇದ ಶಾಸ್ತ್ರ ಪುರಾಣಗಳನ್ನು ಓದಿದರೂ ಸತ್ಯದ ಸ್ವರೂಪವನ್ನು ಮನಗಾಣದಿದ್ದ ಮೇಲೆ ಪ್ರಯೋಜನವೇನು? ಅಹಂಕಾರದಿಂದ ನಿನ್ನ ದಾಸರನ್ನು ಜರಿದರೆ ಆಗುವುದೇನು? ದುಷ್ಕರ್ಮಗಳಿಂದಾಗಿ ಪಾಪವು ನಾಶವಾಗಲು ನಿನ್ನ ನಾಮಸ್ಮರಣೆಯೊಂದೇ ಸಾಕು. ಎಂಜಲೆಂಜಲು ಎಂಬರಾನುಡಿ ಎಂಜಲಲ್ಲವೇ ವಾರಿ ಜಲಚರ ವ್ಯಂಜಲಲ್ಲವೇ ಹಾಲು ಕರುವಿನಲೆಂಜಲೆನ್ನಿಸದೆ ಎಂಜಲೆಲ್ಲಿಯ ಪರರೆಂಜಲಲ್ಲದೆ ಬೇರೆ ಭಾವಿಸ ಲೆಂಜಲುಂಟೆ ದೇವ ರಕ್ಷಿಸು ನಮ್ಮ ನನವರತ. ಎಂಜಲು ಎಂದು ಆಡಿಕೊಳ್ಳುವವರಲ್ಲ. ಎಂಜಲು ಎಂಬ ನುಡಿಯೇ ಎಂಜಲಲ್ಲವೇ? ನೀರು, ಜಲಜಂತುಗಳು ಎಂಜಲಲ್ಲವೇ? ಹಾಲು ಕರುವಿನ ಎಂಜಲಲ್ಲವೇ? ವಿಚಾರಿಸಿ ನೋಡಿದಲ್ಲಿ ಯಾವುದೂ ಎಂಜಲಲ್ಲ. ದೇವ ರಕ್ಷಿಸು ನಮ್ಮ ನನವರತ. ಇನ್ನೊಬ್ಬರು ಅನುಭವಿಸಿ ಬಿಟ್ಟದ್ದು ಎಂಜಲು. ನಾವು ಅನುಭವಿಸುವವ ಸಕಲ ಪದಾರ್ಥವೂ ಇನ್ನೊಬ್ಬರು ಹಿಂದೆ ಅನುಭವಿಸಿದ್ದೇ ಸರಿ. ಸ್ವತಂತ್ರವಾಗಿ ನಮಗೋಸ್ಕರ ಮೀಸಲಾದ ಹೊಸದು ಯಾವುದೂ ಇಲ್ಲ. ಇಲ್ಲಿಗೆ 101 ಪದ್ಯವು ಮುಗಿಯುತ್ತದೆ. ನಮಸ್ಕಾರಗಳು.